ಇದು ನಮ್ದು ಫಸ್ಟ್ ನೇವಿ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಬೆಳಗ್ಗೆ 10:30 ಹಂಗೆ ಬಿಟ್ಟಿದ್ವಿ, ಸೀಗೆ ಹೋಗಿದ್ವಿ ಒಳಗೆ. ತುಂಬಾ ಚೆನ್ನಾಗಿತ್ತು, ರಕ್ಷಣೆ ಎಲ್ಲ ಹೆಂಗ್ ಮಾಡ್ತಾರೆ ಎಲ್ಲ ಹೇಳ್ಕೊಟ್ರು. If you get a chance to visit Indian Coast Guard ship Vikram or any other ships, please do visit it once. It's a lifetime experience you'll have. ತುಂಬ ಚೆನ್ನಾಗಿತ್ತು. ಇದು ನಮ್ಮದು ಫಸ್ಟ್ ನೇವಿ ಎಕ್ಸ್ಪೀರಿಯನ್ಸ್ ನಮಗೆ. ನಮ್ಮ ಫ್ರೆಂಡ್ ಅವ್ರ ಅಣ್ಣ ಇಲ್ಲಿ ಕಮಾಂಡೆಂಟ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅವರ ಮುಖಾಂತರ ಇಲ್ಲಿಗೆ ಬಂದ್ವಿ. ಇಲ್ಲಿ ತೋರಿಸಿದಂಥ ಪ್ರತಿಯೊಂದು ಇದೂ ತುಂಬ ಚೆನ್ನಾಗಿತ್ತು. ಹಾಗೆ ನೇವಿನಲ್ಲಿ ಎಷ್ಟು ಅವರು ಹೇಗೆ ಮಾಡ್ತಾರೆ ಅಂತ ಡೆಮೋ ಕೂಡ ತೋರಿಸಿದ್ರು. ನಾವು ಕೂಡ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಅವರ ಅಣ್ಣಂಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಓವರ್ ಹಿಯರ್. ತುಂಬ ಚೆನ್ನಾಗಿತ್ತು. ಇಲ್ಲಿ ಫೈರಿಂಗ್ ಮಾಡಿದರು, ಮತ್ತು ನಮಗೆ ಹೇಗೆ ರೆಸ್ಕ್ಯೂ ಹೇಗೆ ನಡೆಯುತ್ತೆ, ಪೈರೇಟ್ ಶಿಪ್ಗಳನ್ನ ಹೇಗೆ ಇವರು ಅಲ್ಲಿ ತಡೆಗಟ್ತಾರೆ, ಹೇಗೆ ಇಂಟರ್ಸೆಕ್ಟ್ ಮಾಡಿ ಅವ್ರನ್ನ ಲಾಕ್ ಮಾಡ್ತಾರೆ ಅನ್ನೋದೆಲ್ಲ ನಾನು ನೋಡಿ ತಿಳ್ಕೊಂಡ್ವಿ. ಅವರ ದಿನನಿತ್ಯದ ಕೆಲಸಗಳು ಎಷ್ಟು ಕಷ್ಟ ಇದ್ರೂ ನಮ್ಮ ಇದಕ್ಕೋಸ್ಕರ ಹೇಗೆ ಇದರಲ್ಲಿ ಗಡಿ ಅಂತ ಹೇಳೋಕ್ಕಾಗಲ್ಲ, ಇದು ಒಂದು ರೀತಿ ಗಡಿನೇ, ಇಲ್ಲಿ ಹೇಗೆ ಹೋರಾಟ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಅವ್ರಿಗೆ ಇನ್ನೂ ಒಂದು ಲೆವೆಲ್ಲು ನಮಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಮೇಲೋಗುತ್ತೆ. ಹ್ಯಾಟ್ಸ್ ಆಫ್ ಟು ಆಲ್ ದ ನೇವಿ ಆಫೀಸರ್ಸ್ ಆರ್ ವರ್ಕಿಂಗ್ ಫಾರ್ ದಿಸ್. ನಮಸ್ಕಾರ ಎಲ್ರಿಗೂ. ಇವತ್ತು ಇಲ್ಲಿ ಮಂಗಳೂರಲ್ಲಿ ಡೇ ಅಟ್ ಸಿ ಅಂತ ಇತ್ತು, ಕೋಸ್ಟ್ ಗಾರ್ಡಿಂದ ಅರೇಂಜ್ ಮಾಡಿದ್ರು. ಸೊ ಬೆಳಗ್ಗೆ 10:30 ಹಂಗೆ ಬಿಟ್ಟಿದ್ವಿ, ಸೀಗೆ ಹೋಗಿದ್ವಿ ಒಳಗೆ. ತುಂಬಾ ಚೆನ್ನಾಗಿತ್ತು, ರಕ್ಷಣೆ ಎಲ್ಲ ಹೆಂಗ್ ಮಾಡ್ತಾರೆ ಎಲ್ಲ ಹೇಳ್ಕೊಟ್ರು. ಅಂದ್ರೆ ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ ತೋರಿಸ್ಕೊಟ್ರು. ಇದರಿಂದ ಬಹಳ ಹೆಲ್ಪ್ ಆಗುತ್ತೆ ಹೆಂಗೆ ಅಂತ ಹೇಳಿದ್ರು. ಸೊ ಅಂದ್ರೆ ನಮಗೆ ಇವತ್ತು ಗೊತ್ತಾಯ್ತು ಹಿಂಗೆ ಕೋಸ್ಟ್ ಗಾರ್ಡ್ ಹೆಂಗ್ ಕೆಲಸ ಮಾಡ್ತಾರೆ, ಅವ್ರವ್ರದ್ದು ಏನೇನು ಯೂಸೇಜ್ ಎಲ್ಲ ಹೆಂಗ್ ಮಾಡ್ತಾರೆ ಮಟೀರಿಯಲ್ಸ್ ಅಂತ ಹೇಳ್ಕೊಟ್ಟು ತುಂಬಾ ಖುಷಿ ಆಯ್ತು ಸರ್. ಈ ತರ ಚಾನ್ಸ್ ಬಹಳ ಜನಕ್ಕೆ ಸಿಗಲ್ಲ. ನನಗೆ ಖುಷಿ ಇದ್ದ. ಐ ವಾಸ್ ಲಕ್ಕಿ ಟು ಹ್ಯಾವ್ ದಿಸ್. ಸೊ ಐ ಆಮ್ ವೆರಿ ಹ್ಯಾಪಿ. If you get a chance to visit Indian Coast Guard ship Vikram or any other ships, please do visit it once. It's a lifetime experience you'll have. A day at sea's experience everybody should take and can have experience of going into sea, know how Indian Coast Guard works all times, protecting the shores of offshore units.